ಹಾಯ್ ಫ್ರೆಂಡ್ಸ್, ಈಸಿಯಾಗಿ ಉಪ್ಪಿಟ್ಟನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈ ಥರ ದೊಡ್ಡ ದಪ್ಪ ತಳ ಇರೋ ಬಾಣಲಿನ ತೊಗೊಳ್ಳಿ. ಬಾಣಲಿ ದಪ್ಪ ತಳ ಇದ್ದರೆ ರವೆ ಉರಿಬೇಕಾದ್ರೆ ಉತ್ತಲ್ಲ. ಈ ಥರ ಒಂದು 3 ಲೋಟ ರವೆ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಿಮ್ಮ ಅಳತೆಗೆ ಹಾಕ್ಕೊಳ್ಳಿ. ಇದಕ್ಕೆ 1 ರಿಂದ 2 ಸ್ಪೂನ್ ತುಪ್ಪ ಹಾಕ್ಕೋತೀನಿ. ಈ ರವೆಗೆ ತುಪ್ಪ ಹಾಕೋತೀನಿ. ರವೆನ ಹುರಿದು ಇಟ್ಕೊಬೇಕು. ಈ ತುಪ್ಪ ಫುಲ್ಲು ಮಿಕ್ಸ್ ಆಗುತ್ತೆ. ಗೊತ್ತಾ, ಆಗಿದೆ ಅಂತ ಗೊತ್ತಾಗುತ್ತೆ ಯಾವ ರೀತಿ ಅಂತ ನೋಡಿ. ಈಗೆಲ್ಲ ಈಗ ದಪ್ಪ ದಪ್ಪ ಕಾಣಿಸ್ತಿದೆಯಾ, ರವೆ ಒಳಗಡೆ ನೀಟಾಗಿ ಮಿಕ್ಸ್ ಆಗುತ್ತೆ ಉರಿತಾ ಉರಿತಾ. ಕೈ ಬಿಡದೆ ತಳ ಒತ್ತಿಸ್ತಾನೆ, ಕೈ ಬಿಡದೆ ಕೈ ಆಡಿಸ್ತಾನೆ ಇರಬೇಕು. ರವೆ ಉರಿಬೇಕಾದ್ರೆ ಮೀಡಿಯಮ್ ಸಿಮ್ಮಲ್ಲಿ ಉರಿಬೇಕಾಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಈ ರೀತಿ 2 ನಿಮಿಷ ಉರಿಬೇಕಾಗುತ್ತೆ. ತಳ ಹೊತ್ತಿಸ್ಬಿಡಿ. ಆ ತುಪ್ಪ ಎಲ್ಲ ಈಸಿಯಾಗಿ ಮಿಕ್ಸ್ ಆಗಿರುತ್ತೆ. ಮಿಕ್ಸ್ ಆಗಿ ಒಂದು ಹದ ಬರುತ್ತೆ. ಅದು ನೋಡಿ, ಈ ರೀತಿ ಫುಲ್ ಡ್ರೈ ಅಂತ ಡ್ರೈ ಥರ ಅನಿಸುತ್ತೆ. ಈ ಥರ ಹಾಕಿರಬೇಕು. ಮೀಡಿಯಮ್ ಫ್ಲೇಮಲ್ಲಿ 2 ನಿಮಿಷ ಹುರಿದ್ರೆ ಆಯಿತು. ನೋಡಿ, ಈ ಥರ ಡ್ರೈ ಆಗಿದೆ. ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ರವೆನ ತಟ್ಟೆಗೆ ಸುಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಾಣಲಿಗೆ ಬೇಕಾಗುವಂಥ ಸಾಮಾನು, ಒಂದು 4 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಬಟಾಣಿ ಆಪ್ಷನಲ್ಲು, ಬೇಕಂದರೆ ಹಾಕ್ಕೊಬೋದು. ಕ್ಯಾಪ್ಸಿಕಮ್ಮು, ಬಟಾಣಿ ಅಥವಾ ಸಬ್ಸಿಗೆ ಸೊಪ್ಪು, ಈ ಥರ ಆಪ್ಷನಲ್ಸ್ ಏನಿರುತ್ತೆ ಅದನ್ನು ಹಾಕ್ಕೊಬೋದು. ಸಬ್ಸಿಗೆ ಸೊಪ್ಪು ಹಾಕೋದ್ರೆ ತುಂಬ ಚೆನ್ನಾಗಿರುತ್ತೆ. ನನ್ನ ಹತ್ರ ಇಲ್ಲ. ಟೊಮೊಟೊ, ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಯಾವುದಾದ್ರೂ ಹಾಕ್ಕೊಬೋದು. ಹಸಿದಾಗಲೂ ಇರ್ತಾರೆ, ಒಣಮೆಣಸಿನ್ಕಾಯಿಗೂ ಹಾಕ್ಕೊಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ, ತುಪ್ಪ. ಮೊದಲಿಗೆ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು, ಬಾಣಲಿಗೆ ತುಪ್ಪನಾದರೂ ಹಾಕ್ಕೊಳ್ಳಿ, ಎಣ್ಣೆನಾದರೂ ಹಾಕ್ಕೊಳ್ಳಿ. ನಾನು ಎರಡೂ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ. ಜೊತೆಗೇ ನಾವು ಎಷ್ಟು ರವೆ ತೊಗೊಂಡಿತ್ತು ಅದ್ರ 2ರಷ್ಟು ನೀರು ತೊಗೊಬೇಕು. ನೀರನ್ನ ಬಿಸಿಗೆ ಇಟ್ಕೋತೀವಿ. ಉಪ್ಪಿಟ್ಟು ರವೆಗೆ ಬಳಸುವಂಥ ನೀರನ್ನ ಬಿಸಿ ಮಾಡ್ಕೊತಾ ಇದ್ದೀನಿ. ಅಷ್ಟೊತ್ತಿಗೆ ಈ ಕಡೆ ಒಗ್ಗರಣೆ ಹಾಕ್ಕೊಂಬಿಡೋಣ. ಮೊದಲಿಗೆ ಸಾಸಿವೆ, ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಈರುಳ್ಳಿ. ಮೆಣಸಿನ್ಕಾಯಿ, ಬಟಾಣಿ ಹಾಕ್ಕೊಬೋದು. ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ 2 ನಿಮಿಷ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಬಾಡಿದೆ ಅಂದರೆ ಟೊಮೊಟೊ ಹಾಕ್ಕೊತೀನಿ.
ನೀರು ಬಿಟ್ಕೊಬೇಕು. ಈರುಳ್ಳಿ ನೀರು ಬಿಟ್ಕೊಬೇಕು. ಟೊಮೊಟೊ ಹಾಕೋತಾ ಇದ್ದೀನಿ. ಇದು 1 ನಿಮಿಷ ಫ್ರೈ ಆಗಲಿ. ಈ ಕಡೆ ನೀರು ಮರಳಿದೆ ನೋಡೋಣ, ಈ ಥರ ಮರಳ್ತಾ ಇದೆ. ಹಾಕ್ಕೊಳ್ಳೋಣ. ಈ ಹಂತದಲ್ಲಿ ಹರಳುಪ್ಪು ಹಾಕ್ತೀನಿ. ನಾನು ಬಳಸೋದು ಹರಳುಪ್ಪೇನೆ. ತರಕಾರಿ ಆ್ಯಡ್ ಮಾಡ್ಕೊಬೋದು, ಅರಿಶಿನ ಆ್ಯಡ್ ಮಾಡ್ಕೊಬೋದು. ನಾನು ಮಾಡೋದು ಇದೇ ರೀತಿ. ಮಳ್ತಾ ಇದೆ, ನೀರು ಮಳ್ಳಿ. ಈ ಹಂತದಲ್ಲಿ ರುಚಿನ ನೋಡ್ಕೊಬೋದು, ಬೇಕಂದರೆ ಸೇರಿಸ್ಕೊಬೋದು. ಈ ಹಂತದಲ್ಲಿ ರವೆನ ಸೇರಿಸ್ತಾ ಇದ್ದೀನಿ. ಈ ಥರ ಸ್ಪ್ರೆಡ್ ಮಾಡ್ಕೊಂಡು ಅಗ್ಲಕ್ಕೆ ಹಾಕಿ ನೋಡಿ. ಸ್ವಲ್ಪನೂ ಗಂಟಾಗಲ್ಲ ಈ ಥರ ಹಾಕೋದ್ರಿಂದ. ಇಲ್ಲಿ ಜಾಸ್ತಿ ಬಿಟ್ಟು ಅದನ್ನು ಸ್ವಲ್ಪ ಕಲಕಿ. ಫ್ಲೇಮ್ ಹೈಯೇ ಇದೆ, ಲೋ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ಕಾಯಿನ ಆ್ಯಡ್ ಮಾಡ್ಕೊಳ್ಳಿ. ಕಾಯಿನ ಸೇರಿಸ್ತಾ ಇದ್ದೀನಿ. ಕಾಯಿ ಇಷ್ಟ ಹಾಕೋದು ಚೆನ್ನಾಗಿರುತ್ತೆ ಉಪ್ಪಿಟ್ಟಿಗೆ. ಕಾಯಿನ ಸೇರಿಸಿ ಕಲಕಿ 1 ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡಿ ಮತ್ತು ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿ 2 ನಿಮಿಷ ಹಾಗೆಯೇ ಬಿಡಿ. 1 ನಿಮಿಷ ಆದಮೇಲೆ ಬೌಲಿಗೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಈ ರೀತಿ ಸರ್ವ್ ಮಾಡಿ. ಸೈಡ್ಸ್ಗೆ ಸೌತೆಕಾಯಿ, ಉಪ್ಪಿನಕಾಯಿ, ಮೊಸರು ಆ ರೀತಿ ಏನಾದರೂ ಕೊಡ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಸಿಯಾಗಿ ಉಪ್ಪಿಟ್ಟು ಮಾಡಿ.